ನಮಸ್ಕಾರ ಗೆಳೆಯರೆ. ನಾವು ಇವತ್ತ ಏನ್ ತಿಳ್ಕೊತಾ ಇದೀವಪ್ಪ ಅಂತಂದ್ರ ಸೋನಿ ZV-E10 Mark II ಅನ್ನುವಂತ ಕ್ಯಾಮ್ರಾದಲ್ಲಿ ನಾವು ಕೇಬಲ್ ಕನೆಕ್ಷನ್ ದಿಂದ ನಾವು ಲ್ಯಾಪ್ಟಾಪ್ ನಲ್ಲಿ ಮಾತ್ರ ಏನ್ ಮಾಡ್ತಿದ್ವಿಪ್ಪ ಅಂತಂದ್ರೆ ನಮ್ಮ ಡಾಟಾನ ಲ್ಯಾಪ್ಟಾಪ್ ನಲ್ಲಿ ಹಾಕೊಂಡು ಅದಾದ ನಂತರ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಎಡಿಟಿಂಗ್ ನಲ್ಲಿ ಯೂಸ್ ಮಾಡ್ತಾ ಇದೀವಿ. ಆದ್ರೆ ಈಗ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಎಲ್ಲರ ಹೋದಲ್ಲಿ ನಮಗ ತುರಂತಾಗಿ ನಮ್ಗೆ ಏನಾದ್ರು ಡಾಟಾ ಬೇಕಪ್ಪ ಅಂದ್ರೆ ನಾವೀಗ ಹೊಡೆದಿರ್ತಕ್ಕಂಥ ಫೋಟೋ ಅಲ್ಲಿ ನಾವು ಹೊಡೆದಿರ್ತಕ್ಕಂಥ ವಿಡಿಯೋ ಅಲ್ಲಿ ಬೇಕಪ್ಪ ಅಂತಂದ್ರೆ ನಾವು ಎಮರ್ಜೆನ್ಸಿಯಲ್ಲಿ ಯಾವ ತರ ತಕ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗ ಹೇಳ್ಕೊಡ್ತೀನಿ. ಮತ್ತ ಕೇಬಲ್ ಕನೆಕ್ಷನ್ ನಿಂದ ನಾವು ಮೊಬೈಲ್ ನಲ್ಲಿ ಯಾವ ತರನಾಗಿ ಇದನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ಯಾಕಂದ್ರೆ ಕನೆಕ್ಷನ್ ಇಲ್ಲಿವರೆಗೆ ಯಾರು ಹೇಳಿಕೊಟ್ಟಿಲ್ಲ, ಅದನ್ನ ಯಾವ ತರನಾಗಿ ಕೊಡ್ತೀನಿ ಅಂತ ನೀವು ನೋಡ್ಕೋಬಹುದು. ಈಗ ನಾನೇನ್ ಮಾಡ್ತಾ ಇದೀನಿಪ್ಪ ಅಂತಂದ್ರೆ ಈ ತರನಾದ ಒಂದು ಕೇಬಲ್ ಇರಬೇಕು. ಕೇಬಲ್ ಈ ತರನಾಗಿರ್ಬೇಕು. ಎರಡು C-ಪಿನ್ ಇದ್ರ ಬಾರಿ ಬೆಸ್ಟ್. ಇದೇ ಇದ್ರೂ ಪರವಾಗಿಲ್ಲ. ನಾನು ಗೆಜೆಟ್ ನಿಮಗೆ ತೋರಿಸ್ತೀನಿ, ನೋಡ್ಕೋಬಹುದು ನೀವು. ಅಂದ್ರೆ ಗೆಜೆಟ್ ಅನ್ನೋಕ್ಕಿಂತನೂ ಒಂದು OTG ಅಂತ ಹೇಳ್ತಾರೆ ಇದಕ್ಕ. ಈ OTG ಅನ್ನ ಬಳಸ್ಕೊಂಡು ನಾವು C-to-C ಕೇಬಲ್ ಅನ್ನ ಮಾಡ್ಕೋಬಹುದು. ಆದ್ರೆ ನಾವ್ ಈಗೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ನಾವು ಎರಡು ಕಡೆ C-ಪಿನ್ ಇರ್ತಕ್ಕಂಥದನ್ನ ಬಳಸ್ತಾ ಇದೀವಿ. ಅದಕ್ಕಾಗಿ ನಮಗೆ OTG ಅವಶ್ಯಕತೆ ಬೀಳೋದಿಲ್ಲ. ಈಗ ನಾನು ನಿಮಗ ಯಾವ ತರ ಕನೆಕ್ಷನ್ ಮಾಡ್ಬೇಕಂತ ನಿಮಗ ಹೇಳ್ಕೊಡ್ತೀನಿ. ಈಗ ನಾನು ಕ್ಯಾಮ್ರಾದ ಇದನ್ನ ಓಪನ್ ಮಾಡಿ, ಡಕ್ಕನ್ ಅಂತಾರ ಹಿಂದಿದಲ್ಲಿ, ಆದ್ರೆ ಕನ್ನಡದಲ್ಲಿ ಬಾಮುಚ್ಚಿ ಅಂತಾರ. ಅದನ್ನ ಓಪನ್ ಮಾಡಿದ ನಂತರ ಈ ತರನಾಗಿ ಕಾಣ್ತತಿ. ಈ ತರನಾಗಿ ಕಾಣ ನಂತರ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಓಕೆ ಮಾಡ್ಕೊಂಡು ಈ ತರನಾಗಿ ಕಾಣ್ತಾ ಇದೀನಿ, ನೋಡ್ಬೋದು. ಅದಾದ ನಂತರ ನಾವೀಗೇನು ಮಾಡ್ತಾ ಇದೀವಪ್ಪ ಅಂತಂದ್ರೆ ನಾವು ಮೊಬೈಲ್ನಲ್ಲಿ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡೋದು ಅತಿ ಅವಶ್ಯಕ. ಆ ಅವಶ್ಯಕವಾದ ಆ್ಯಪನ್ನು ನಿಮಗೆ ತೋರಿಸ್ಕೊಡ್ತೀನಿ. ಯಾಕಪ್ಪ ಅಂದ್ರೆ ಆ ಆ್ಯಪ್ ಇರ್ಲಿಲ್ಲಪ್ಪ ಅಂತಂದ್ರೆ ಏನಾಗ್ತೈತಿ, ಇದು ಕನೆಕ್ಟ್ ತಗೊಳ್ಳಂಗಿಲ್ಲ. ಅದಕ್ಕಾಗಿ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಅದಕ್ಕಾಗಿ ನಾವೇ ಈ ಆ್ಯಪನ್ನು ಇಲ್ಲಿ ತೋರಿಸು. ಈ ಆ್ಯಪ್ ಇದೆಯಲ್ಲ, ಇದು ಅನ್ನುವಂಥದ್ದು ಕ್ರಿಯೇಟರ್ಸ್ ಅನ್ನುವಂಥ ಒಂದು ಆ್ಯಪ್ ಇದೆಯಲ್ಲ, ಈ ಆ್ಯಪನ್ನು ನಾವು ಇನ್ಸ್ಟಾಲ್ ಮಾಡುವಂಥದ್ದು ಅತಿ ಕನೆಕ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಏನು ಮಾಡ್ಬೇಕು, ಕ್ಯಾಮ್ರಾನ ಆನ್ ಮಾಡಿಕೊಂಡು ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಈಗ ನೀವು ನೋಡ್ಬೋದು, ನಮ್ಮ ಕ್ಯಾಮ್ರಾದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಇನ್ಪುಟ್ ಇದರಲ್ಲಿ ಬರ್ತಾವೆ. ಅದಕ್ಕಾಗಿ ಒಂದು ಸ್ವಲ್ಪ ವೇಟ್ ಮಾಡ್ತಾ ಇದ್ದೀನಿ. ಈ ತರನಾಗಿ ಓಕೆ ಕನೆಕ್ಟ್ ಆದ ನಂತರ ನೀವು ನೋಡ್ಬೋದು, ಪ್ರತಿಯೊಂದು ನಾನು ಫೋಟೋ ಅಲ್ಲಿ ವಿಡಿಯೋ ಅಲ್ಲಿ ಇದರಲ್ಲಿ ಬರ್ತಾವ. ಈಗ ನಾ ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಿಮಗೆ ಕೇಬಲ್ ಕನೆಕ್ಷನ್ ಬಿಟ್ಟು ನಾ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಯಾಕಪ್ಪ ಅಂದರೆ ಇದು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು. ಅದಾದ ನಂತರ ನಾವು ಬರ್ತೀವಿ ಕ್ಯಾಮ್ರಾ ಕಡೆ ಬಂದ ನಂತರ ಇದನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿದ ನಂತರ ಈ ಕೇಬಲ್ ಇದೆಯಲ್ಲ, ಈ ಕೇಬಲನ್ನು ನಾವು ಕ್ಯಾಮ್ರಾದ ಎಡಭಾಗದಲ್ಲಿ ಇರ್ತಕ್ಕಂಥ ಪೋರ್ಟ್ಗೆ ನಾವೇನು ಮಾಡ್ತಾ ಇದೀವಿ, ಇನ್ಸರ್ಟ್ ಮಾಡ್ಕೊತಾ ಇದ್ದೀವಿ. ಈ ತರನಾಗಿ ಇನ್ಸರ್ಟ್ ಮಾಡ್ಕೊಂಡಿವಿ. ಇನ್ಸರ್ಟ್ ಮಾಡ್ಕೊಂಡ ನಂತರ ನಾವು ಒಂದು ಕಡೆ ಇದ್ದದನ್ನು ಆಚೆ ಕಡೆ ಹಾಕಿದೀವಿ. ಅದಾದ ನಂತರ ಇನ್ನೊಂದು ಏನು ಮಾಡ್ತೀವಪ್ಪ ಅಂತಂದ್ರೆ ಇದಕ್ಕೆ ಹಾಕ್ತಾ ಇದ್ದೀವಿ. ನೋಡ್ಬೋದು ನೀವು. ಇದಕ್ಕೆ ಹಾಕಿದ ನಂತರ ಏನಂತ ಹೇಳ್ತಾ ಇದ್ದೀನಿ ನೋಡ್ಬೋದು ನೀವು. ಈಗ ಇಲ್ಲಿ ಈ ತರನಾಗಿ ಬರ್ತೈತಿ. ಈ ತರನಾಗಿ ಬಂದ ನಂತರ ಕನೆಕ್ಟ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೋದೈತಿ. ಕನೆಕ್ಟ್ ಆಗಿದೆ. ಈಗ ಏನು ಮಾಡ್ಬೇಕಪ್ಪ ಅಂದ್ರೆ ಈ ತರನಾಗಿ ಬಂದ ನಂತರ ಈಗ ಮೊಬೈಲನ್ನ ಕರೆಕ್ಟಾಗಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಇದೆ ನೋಡಿ ಸೋನಿ USB ಡ್ರೈವ್ ಅಂತ ಇದೆಯಲ್ಲ, ಈ ತರನಾಗಿ 2 ಕನೆಕ್ಷನ್ ಬರ್ತಾವೆ. ಅದರಲ್ಲಿ ಫಸ್ಟ್ ಇರ್ತಕ್ಕಂಥ ಕನೆಕ್ಷನ್ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ನಂತರ ನಮ್ಮ ಒಂದು ಫೋಟೋ ಅಲ್ಲಿ ವಿಡಿಯೋನ ನೋಡೋದಕ್ಕೆ ಇದರಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಇದರಲ್ಲಿ ನಾನು ಸೇವ್ ಆಗ್ತಾ ಇದ್ದಾವೆ. ನೀವು ನೋಡ್ಬೋದು, ಇಲ್ಲಿ ನಾವೇನು ಫೋಟೋ ಇದಾವಲ್ಲ, ವಿಡಿಯೋ ಇದಲ್ಲ, ಅವು ಇದರಲ್ಲಿ ಬರ್ತಾವ. ಈ ತರನಾಗಿ ನಾವೇನು ಮಾಡ್ಬೋದು, ನೋಡ್ಕೋಬಹುದು. ಈಗ ಪ್ಲೇ ಮಾಡ್ತಾ ಇದ್ದೀನಿ, ಆದರೆ ಏನಾಗ್ತಾ ಇದೆ, ಸಪೋರ್ಟ್ ಆಗ್ತಾ ಇಲ್ಲ. ಇದು ಸಪೋರ್ಟ್ ಆಗುವಂಥ ಒಂದು ಇದನ್ನು ನಾನು ನಿಮಗೆ ಹಿಂದಾಡಿ ಹೇಳ್ಕೊಡ್ತೀನಿ. ಅದಾದ ನಂತರ ನಾವೀಗ ಏನು ಮಾಡ್ತಾ ಇದೀವಪ್ಪ ಅಂತಂದ್ರೆ
ಫೋಟೋನ ಯಾವ ತನಾಗಿ ಇದನ್ನ ನೋಡ್ಬೋದಪ್ಪ, ಇದನ್ನ ಮಾಡ್ಕೋಬೋದು, ಮೂವ್ ಮಾಡ್ಕೋಬೋದಪ್ಪ ಅಂದ್ರೆ ಈ ತನಾಗಿ ನಾವು ಫೋಟೋನ ನೋಡ್ಕೋಬೋದು. ನಮಗೀಗ ಯಾವುದಾದ್ರೂ ಒಂದು ಫೋಟೋನ ನಾನು ನಿಮಗೆ ಏನು ಮಾಡ್ತೀನಪ್ಪ ಅಂದ್ರೆ ಮೂವ್ ಮಾಡ್ತೀನಿ, ಮೂವ್ ಅಥವಾ ಕಾಪಿ ಮಾಡ್ಕೋಬೋದು. ಈಗ ನಾ ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಈಗ 2 ಫೋಟೋನ ನಾನು ಏನು ಮಾಡಿದ್ದೀನಿ ಸೆಲೆಕ್ಷನ್ ಮಾಡಿದ್ದೀನಿ. ಆ ಫೋಟೋಗಳನ್ನು ಏನು ಮಾಡ್ತಾ ಇದ್ದೀನಿ ಮೂವ್ ಮಾಡೋದು. ಇಲ್ಲಿ 3 ಡಾಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಅಂತ ಇದೆಯಲ್ಲ ಕಾಪಿ ಮೇಲೆ ಕ್ಲಿಕ್ ಮಾಡ್ತೀನಿ. ಕಾಪಿ ಮೇಲೆ ಕ್ಲಿಕ್ ಮಾಡಿದಾಗನೇ ಈ ತನಾಗಿ ಬರ್ತೈತಿ. ಅದಾದ ನಂತರ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಾನು ಸೆಟ್ಟಿನ್ ಇದನ್ನ ಆಗಿರ್ತಕ್ಕಂಥ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದ ನಂತರ ನಾವು ಅದಕ್ಕೆ ಯಾವ ಇದರಲ್ಲಿ ಫೈಲ್ನಲ್ಲಿ ನಾವು ಸೇವ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಲ್ಲ ಆ ಫೈಲನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ನಾನು ಏನು ಮಾಡ್ತಾ ಇದ್ದೀನಿ ಕ್ಯಾಮ್ರಾದಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಇಲ್ಲಿ ಕಾಪಿ ಅಂತ ಬಡಿದ್ರೆ ಸಾಕು. ಕಾಪಿ ಅಂತ ಮಾಡ್ತಿದ್ದಾಗನೇ 2 ಇಮೇಜ್ಗಳು ಏನಾಗಿದೆಯಪ್ಪ ಅಂತಂದ್ರೆ ಕಾಪಿ ಆಗ್ಯಾವ. ನಿಮಗೆ ಬೇಕಂದ್ರೆ ಏನು ಮಾಡ್ತೀನಿಪ್ಪ ಅಂದ್ರೆ ಗ್ಯಾಲರಿಯಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. 1 ಸೆಕೆಂಡ್. ಈಗ ನೀವು ನೋಡ್ಬೋದು ಅಪ್ಡೇಟ್ ಆಗಿ ಬಂದೇವೆ ನೋಡಿ. ಇದು ನೋಡಿ, ನಾನೀಗ ಇವೆರಡು ಫೋಟೋಗಳನ್ನು ಏನು ಮಾಡಿದ್ದೀನಿ ಇದನ್ನು ಮಾಡಿದ್ದೀನಲ್ಲ, ಒಂದು ಫೋಟೋ ಇದನ್ನಾಗೈತಿ, ಇನ್ನೊಂದು ಫೋಟೋ ಆಗ್ಬಿಡ್ದಂದ್ರೆ ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಕ್ಯಾನ್ಸಲೇಷನ್ ಮಾಡಿದ್ದೀನಿ. ಅದಕ್ಕಾಗಿ ಒಂದು ಫೋಟೋ ಬಂದಿಲ್ಲ. ಈ ಥರನಾಗಿ ಬರ್ತಾವೆ. ನಾನು ಇದೇಗ ಒಂದು ಇದನ್ನು ಹೇಳಿದೆಲ್ಲ ಅದನ್ನು ಇದರಲ್ಲಿದೆ. ಇದು ಸೀದಾ ಡೈರೆಕ್ಟಾಗಿ ಇದರಲ್ಲಿ ನನಗೆ ಪ್ಲೇ ಆಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಕ್ಯಾಮ್ರಾದಲ್ಲಿ ಇದನ್ನಾಗಿರ್ತಕ್ಕಂಥವು ಇದಕ್ಕೆ ಸಪೋರ್ಟ್ ಮಾಡಲ್ಲ. ಯಾಕಂದ್ರೆ 4K ಯಲ್ಲಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ವಿಡಿಯೋನ ಶೂಟ್ ಮಾಡಿರೋದ್ರಿಂದ ಇದರಲ್ಲಿ ಬಂದಿಲ್ಲ. ಅದಕ್ಕಾಗಿ ನಾವು ಏನು ಮಾಡ್ತಾ ಇದೀವಪ್ಪ ಅಂದರೆ ಇಲ್ಲಿ ನಾನು ನಿಮ್ಗೆ ಹಚ್ಚಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಯಾವ ಥರನಾಗಿ ಈ ಥರನಾಗಿ ಈ ವಿಡಿಯೋನ ನಾನು ಇಲ್ಲಿ ಕ್ಯಾಮ್ರಾದಲ್ಲಿ ಕೂಡ ನಾನು ನಿಮಗೆ ಇದನ್ನು ಮಾಡಿ ತೋರಿಸ್ತೀನಿ. ಈ ಥರನಾಗಿ ವಿಡಿಯೋ ಕೂಡ ನಾವು ಏನು ಮಾಡ್ಕೋಬೋದಪ್ಪ ಅಂದ್ರೆ ಇಂಪೋರ್ಟ್ ಮಾಡ್ಕೋಬೋದು. ವಿಡಿಯೋಗಳು ಎಲ್ಲಿ ಬರ್ತಾವಪ್ಪ ಅಂತ ಅನ್ನೋದ್ರ ಬಗ್ಗೆ ಇನ್ನೊಮ್ಮೆ ನಾನು ನಿಮಗೆ ರಿಪೀಟ್ ಮಾಡಿ ಹೇಳ್ತೀನಿ, ನೋಡ್ಬೋದು ನೀವು. ಈಗ ನಾನು ನಿಮಗೆ ಬ್ಯಾಕ್ ಹೊಡಿತಾ ಇದ್ದೀನಿ. ಪ್ರೈವೇಟ್ ಅನ್ನುವಂಥ ಇದರಲ್ಲಿ ಬಂದುಬಿಟ್ಟು ಈ ವಿಡಿಯೋಗಳನ್ನು ಯಾವ ಥರ ಎಲ್ಲಿ ಕಾಣ್ತಾವಪ್ಪ ಅಂದ್ರೆ ನಾವು ಇಲ್ಲಿ ಬಂದರೆ ತೊಗೋಬೋದು. ಇದೇ ಥರನಾದ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಲು ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋಗೆ ಅತಿ ಹೆಚ್ಚು ವ್ಯೂಸನ್ನು ಕೊಡ್ತೀರಿ ಅಂತ ಅಂದ್ಕೊಡ್ತಾ ಇದ್ದೀನಿ.